ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಸ್ಬಿಕೆ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ದಿನಾಂಕ 5/5/2024 ಪ್ರಚಲಿತ ವಿದ್ಯಮಾನಗಳನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ತಮ್ಮಲ್ಲಿರುವಂತಹ ಪ್ರಶ್ನೆ, ಇತ್ತೀಚೆಗೆ ಗೂಗಲ್ ಡೂಡಲ್ ಗೌರವವನ್ನು ಸಲ್ಲಿಸಿದಂತ ಹಮೀದಾ ಬಾನು ಇವರು ಯಾವ ಕ್ರೀಡಾ ವಿಭಾಗದವರು ಅಂತ ಉತ್ತರವನ್ನು ನೋಡೋದಕ್ಕೂ ಮುಂಚೆ ನೋಡಿ, ಒಂದು ವರ್ಷದ ಪ್ರಚಲಿತ ವಿದ್ಯಮಾನಗಳು 2023 ಒಂದು ವರ್ಷದ ಪ್ರಚಲಿತ ವಿದ್ಯಮಾನಗಳು ಬೇಕು ಅಂದ್ರೆ ನಿಮಗೆ 70 ರೂಪಾಯಿ ಸಿಗುತ್ತೆ ಸಾಫ್ಟ್ ಕಾಪಿ. ಫೋನ್ ಪೇ ಐಡಿ, ಗೂಗಲ್ ಪೇ ಐಡಿ, ಪೇಟಿಎಂ ಐಡಿ ಇಲ್ಲಿದೆ. ಇದಕ್ಕೆ ಪೇಮೆಂಟ್ ಅನ್ನ ಮಾಡಿ SBಗೆ 1857@gmail.com ಗೆ ಸೆಂಡ್ ಮಾಡಬೇಕು. ನೀವು ಅಲ್ಲಿ ನಿಮಗೆ ಸಾಫ್ಟ್ ಕಾಪಿಯನ್ನು ಕಳಿಸ್ಕೊಡ್ಲಾಗುತ್ತೆ. ಜೊತೆಗೆ 2024 ಕರೆಂಟ್ ಅಫೇರ್ಸ್ ಅನ್ನ ಅತಿ ಬೇಗ ಅಪ್ಡೇಟ್ ಮಾಡ್ತೀನಿ. ಮೊದಲ 4 ತಿಂಗಳ ಕರೆಂಟ್ ಅಫೇರ್ಸ್ ಅತಿ ಬೇಗ ಅಪ್ಡೇಟ್ ಮಾಡ್ತೀನಿ. ಅವಾಗ ನಿಮಗೆ ವಿಡಿಯೋ ಮೂಲಕ ಅದು ಸಿಗ್ತಾ ಹೋಗುತ್ತೆ. ಅದನ್ನು ಕೂಡ ನೀವು ಪರ್ಚೇಸ್ ಮಾಡಬಹುದು. ಅತಿ ಶೀಘ್ರದಲ್ಲೇ ಆ ವಿಡಿಯೋ ಕೂಡ ಬರುತ್ತೆ. ಇನ್ನು ಈ ದಿನದ ಇನ್ನಷ್ಟು ಪ್ರಚಲಿತ ವಿದ್ಯಮಾನಗಳನ್ನ ಅಟೆಂಡ್ ಮಾಡೋಂಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ವೆಬ್ಸೈಟ್ ನ ಲಿಂಕ್ ಇದೆ. ಹೋಗಿ ನೀವು ಪ್ರತಿದಿನ ನಿಮ್ಮ ಕರೆಂಟ್ ಅಫೇರ್ಸ್ ನ ಪ್ರಾಕ್ಟೀಸ್ ಮಾಡ್ಕೋಬಹುದು. ಸೊ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಹಮೀದಾರಿಗೆ ಡೂಡಲ್ ಗೌರವ. ಗೂಗಲ್ ಸಂಸ್ಥೆಯು ಭಾರತದ ಮೊದಲ ವೃತ್ತಿಪರ ಮಹಿಳಾ ಕುಸ್ತಿಪಟು ಆಗಿರುವಂತಹ ಹಮೀದಾ ಬಾನು ಅವರು, ಅಂದ್ರೆ ವೃತ್ತಿಪರ ಕುಸ್ತಿಪಟು, ಇವರಿಗೆ ಗೂಗಲ್ ಡೂಡಲ್ ಗೌರವವನ್ನು ಸಲ್ಲಿಸಿದ್ದು ಅವರ ಡೂಡಲ್ ಕಲಾಕೃತಿಯನ್ನ ಬೆಂಗಳೂರು ಮೂಲದ ಕಲಾವಿದೆ ದಿವ್ಯಾ ನೇಗಿ ಅವರು ರಚನೆ ಮಾಡಿದ್ದಾರೆ ಅಂತ ಗೂಗಲ್ ತಿಳಿಸಿದೆ. ಅಲಿಗಢ್ ಅಮೆಜಾನ್ ಎಂದೇ ಖ್ಯಾತಿ ಪಡೆದಿರುವ ಹಮೀದಾ ಬಾನು ಅವರು 1900 ಇಸ್ವಿಯಲ್ಲಿ ಆ ದಶಕದ ಆರಂಭದಲ್ಲಿ ಉತ್ತರ ಪ್ರದೇಶದ ಅಲಿಗಢ್ ಕುಸ್ತಿಪಟುಗಳ ಕುಟುಂಬದಲ್ಲಿ ಜನಿಸಿದ್ರು. 1940 ಮತ್ತು 50ರ ದಶಕದಲ್ಲಿ ಅಥ್ಲೆಟಿಕ್ಸ್ ನಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನ ಬಲವಾಗಿ ವಿರೋಧಿಸಿದಂತ ಕಾಲದಲ್ಲಿ 300ಕ್ಕೂ ಹೆಚ್ಚು ಸ್ಪರ್ಧೆಗಳಲ್ಲಿ ಅವರು ಭಾಗವಹಿಸಿ ಗೆದ್ದಿದ್ರು. 1954ರಲ್ಲಿ ನಡೆದಂತ ಕುಸ್ತಿ ಪಂದ್ಯದಲ್ಲಿ ಭಾರತದ ಖ್ಯಾತ ಕುಸ್ತಿಪಟು ಬಾಬಾ ಪೈಲ್ವಾನ್ ಅವರನ್ನು ಕೇವಲ 1 ನಿಮಿಷ 34 ಸೆಕೆಂಡ್ ನಲ್ಲಿ ಸೋಲಿಸುವ ಮೂಲಕ ಹಮೀದಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆಯನ್ನ ಗಳಿಸಿದ್ರು. ಬಳಿಕ ವೃತ್ತಿಪರ ಕುಸ್ತಿಯಿಂದ ನಿವೃತ್ತರಾದ್ರು. ಭಾರತವಲ್ಲದೆ ಪ್ರಪಂಚಾದ್ಯಂತ ಹಮೀದಾ ಬಾನು ತಮ್ಮ ಧೈರ್ಯ ಸಾಹಸಗಳಿಗೆ ಹೆಸರುವಾಸಿಯಾಗಿದ್ದಾರೆ. ಕುಸ್ತಿಪಟುವಲ್ಲದೆ ಒಬ್ಬ ಮಹಿಳೆಯಾಗಿಯೂ ಕೂಡ ಅವರು ಛಾಪನ್ನು ಮೂಡಿಸಿದ್ದಾರೆ ಅಂತ ಗೂಗಲ್ ಹೇಳಿದೆ. ಪ್ರತಿ ವರ್ಷ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನು ಕೆಳಕಂಡ ಯಾವ ದಿನಾಂಕದಂದು ಆಚರಣೆ ಮಾಡ್ತೀವಿ? ಪ್ರಶ್ನೆಗೆ ಸರಿಯಾದ ಉತ್ತರ ಮೇ 3. ಮೇ 3ನೇ ತಾರೀಕನ್ನ ಪ್ರತಿ ವರ್ಷ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನದ 31ನೇ ಆವೃತ್ತಿಯನ್ನು ಈ ವರ್ಷ ಆಚರಣೆ ಮಾಡಲಾಗಿದೆ. 1993ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಮೇ 3ನೇ ತಾರೀಕನ್ನ ಪತ್ರಿಕಾ ಸ್ವಾತಂತ್ರ್ಯ ದಿನವಾಗಿ ಆಚರಣೆ ಮಾಡಬೇಕು ಅಂತ ನಿರ್ಣಯವನ್ನ ಕೈಗೊಂಡಿತು. ಪತ್ರಿಕಾ ಸ್ವಾತಂತ್ರ್ಯದ ಮಹತ್ವದ ಬಗ್ಗೆ ಅರಿವು ಮೂಡಿಸೋದು ಮತ್ತು 1948ರ ಸಾರ್ವತ್ರಿಕ ಮಾನವ ಹಕ್ಕುಗಳ ಘೋಷಣೆ 19ನೇ ವಿಧಿಯ ಅಡಿಯಲ್ಲಿ ಪ್ರತಿಪಾದಿಸಲಾಗಿರ್ತಕ್ಕಂಥ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕನ್ನ ಎತ್ತಿ ಹಿಡಿಯೋದು ಈ ಒಂದು ದಿನಾಂಕವನ್ನು ಆಚರಿಸುವ ಪ್ರಮುಖವಾದ ಗುರಿಯಾಗಿರುತ್ತೆ. ನೆಕ್ಸ್ಟ್, ಐಸಿಸಿ ಪುರುಷರ T20 ವಿಶ್ವಕಪ್ 2024ರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರನ್ನ ಹೆಸರಿಸಲಾಗಿದೆ? ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಯುವರಾಜ್ ಸಿಂಗ್ ಅವರು. ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ಭಾರತದ ಮಾಜಿ ಕ್ರಿಕೆಟಿಗ 2011ರ ವಿಶ್ವಕಪ್ ಮತ್ತು 2007ರ ವಿಶ್ವಕಪ್ನ ತಂಡದ ಸದಸ್ಯರಾಗಿದ್ದಂತಹ ಮತ್ತು ಆ ವಿಶ್ವಕಪ್ ಗಳು ಗೆಲ್ಲೋದಕ್ಕೆ ಪ್ರಮುಖ ಪಾತ್ರವನ್ನ ವಹಿಸಿದ್ದಂತಹ ಯುವರಾಜ್ ಸಿಂಗ್ ಅವರನ್ನ ಐಸಿಸಿ ಪುರುಷರ T20 ವಿಶ್ವಕಪ್ 2024ರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕ ಮಾಡಿದೆ. ಇದಕ್ಕೂ ಮೊದಲು ಐಸಿಸಿ ಕ್ರಿಸ್ ಗೇಲ್ ಮತ್ತು ಉಸೇನ್ ಬೋಲ್ಟ್ ಅವರನ್ನು ಕೂಡ ಪುರುಷರ T20 ವಿಶ್ವಕಪ್ 2024ರ ಬ್ರ್ಯಾಂಡ್ ಅಂಬಾಸಿಡರ್ ಗಳಾಗಿ ನೇಮಕ ಮಾಡಿದೆ. 2024ರ T20 ವಿಶ್ವಕಪ್ ಪುರುಷರ ವಿಭಾಗದ ವಿಶ್ವಕಪ್ ವೆಸ್ಟ್ ಇಂಡೀಸ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ಜೂನ್ 1ನೇ ತಾರೀಕಿಂದ ಜೂನ್ 29ನೇ ತಾರೀಕುವರೆಗೆ ನಡೆಯುತ್ತೆ. ಇದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಜೆರೆಮಿಯಾ ಮನೆಲೆ ಅವರು ಇತ್ತೀಚೆಗೆ ಯಾವ ದೇಶದ ಪ್ರಧಾನಮಂತ್ರಿಯಾಗಿ ನೇಮಕಗೊಂಡಿದ್ದಾರೆ? ಆಯ್ಕೆಗಳನ್ನ ನೋಡ್ಕೋಬಹುದಾಗಿದೆ ನೀವು. ಸರಿಯಾದ ಉತ್ತರ ಸೋಲೊಮನ್ ದ್ವೀಪಗಳು. ಜೆರೆಮಿಯಾ ಮನೆಲೆ ಅವರು ದಕ್ಷಿಣ ಪೆಸಿಫಿಕ್ ನಲ್ಲಿರುವಂತಹ ಸೋಲೊಮನ್ ದ್ವೀಪದ ಹೊಸ ಪ್ರಧಾನಮಂತ್ರಿಯಾಗಿ ನೇಮಕಗೊಂಡಿದ್ದಾರೆ. 49 ಸದಸ್ಯರನ್ನ ಒಳಗೊಂಡಿರುವ ಮತದಾನದ ಪ್ರಕ್ರಿಯೆಯಲ್ಲಿ 31 ಮತಗಳನ್ನ ಪಡೆಯುವ ಮೂಲಕ ಆ ದೇಶದ ಪ್ರಧಾನಮಂತ್ರಿಗಳಾಗಿ ಅವರು ನೇಮಕವಾಗಿದ್ದಾರೆ. ಈ ದೇಶದ ರಾಜಧಾನಿ ಹೊನಿಯಾರಾ ಅಂತ. ಕರೆನ್ಸಿ ಸೋಲೊಮನ್ ಐಲ್ಯಾಂಡ್ಸ್ ನ ಡಾಲರ್. ಇದು ಓಷಿಯಾನಿಯಾ ಅನ್ನೋ ಖಂಡದಲ್ಲಿ ಕಂಡು ಬರುತ್ತೆ. ಈಗ ಪ್ರಧಾನಮಂತ್ರಿಗಳು ಜೆರೆಮಿಯಾ ಮನೆಲೆ.
ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಅಂತಾರಾಷ್ಟ್ರೀಯ ಚೆಸ್ ಫೆಡರೇಷನ್ ನಿಂದ ಗ್ರ್ಯಾಂಡ್ ಮಾಸ್ಟರ್ ಪ್ರಶಸ್ತಿಯನ್ನ ಯಾರಿಗೆ ನೀಡಲಾಗಿದೆ? ಆಯ್ಕೆಗಳನ್ನ ನೋಡ್ಕೋಬಹುದು, ಉತ್ತರವನ್ನ ಕೊಡೋ ಪ್ರಯತ್ನವನ್ನ ಕೂಡ ನೀವು ಮಾಡಬಹುದಾಗಿದೆ. ಸರಿಯಾದ ಉತ್ತರ ವೈಶಾಲಿ ರಮೇಶ್ ಬಾಬು. ಭಾರತದ ಯುವ ಚೆಸ್ ಆಟಗಾರ್ತಿಯಾದಂತಹ ವೈಶಾಲಿ ರಮೇಶ್ ಬಾಬು ಅವರಿಗೆ ಅಂತಾರಾಷ್ಟ್ರೀಯ ಚೆಸ್ ಫೆಡರೇಷನ್ ಗ್ರ್ಯಾಂಡ್ ಮಾಸ್ಟರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಕೊನೇರು ಹಂಪಿ ಮತ್ತು ಹರಿಕಾ ದ್ರೋಣವಲ್ಲಿ ಅವರು ವೈಶಾಲಿ ಅವರ ನಂತರ 3ನೇ ಭಾರತೀಯ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಆಗಿ ಆಯ್ಕೆಯಾಗಿದ್ದಾರೆ. ವೈಶಾಲಿ ಕಳೆದ ವರ್ಷ ಸ್ಪೇನ್ ನಲ್ಲಿ ನಡೆದಂತ ಲೊಟ್ರೆಗಟ್ ಓಪನ್ ಪಂದ್ಯಾವಳಿಯಲ್ಲಿ ಗ್ರ್ಯಾಂಡ್ ಮಾಸ್ಟರ್ಗೆ ಅಗತ್ಯವಿರುವ 2500 ELO ಅಂಕಗಳನ್ನ ಸಾಧಿಸಿದ್ರು. ಭಾರತ ಪ್ರಯೋಗಿಸಿದ ಸ್ಮಾರ್ಟ್ ಜಲಾಂತರ್ಗಾಮಿ ವಿರೋಧಿ ಕ್ಷಿಪಣಿಯನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ? ಇಂಪಾರ್ಟೆಂಟ್ ಕ್ವಶನ್ ಇದು. ಸರಿಯಾದ ಉತ್ತರ DRDO, ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂತ ಕರಿತೀವಿ. ಅದರ ಕುರಿತು ಆರ್ಟಿಕಲ್ ಇದೆ. ಹಿಂದೂ ಮಹಾಸಾಗರದಲ್ಲಿ ಚೀನಾ ಮತ್ತು ಪಾಕಿಸ್ತಾನ ಬೆದರಿಕೆಗಳನ್ನ ಎದುರಿಸಲು ಭಾರತೀಯ ನೌಕಾಪಡೆಗಾಗಿ ಅಭಿವೃದ್ಧಿಪಡಿಸಲಾದ ಜಲಾಂತರ್ಗಾಮಿ ವಿರೋಧಿ ಕ್ಷಿಪಣಿ ವ್ಯವಸ್ಥೆಯನ್ನ ನಮ್ಮ DRDO ಯಶಸ್ವಿಯಾಗಿ ಪರೀಕ್ಷಿಸಿದೆ. ಇದು ಒಡಿಸ್ಸಾದ ಬಾಲಸೋರ್ ಕರಾವಳಿಯ ಡಾಕ್ಟರ್ APJ ಅಬ್ದುಲ್ ಕಲಾಂ ದ್ವೀಪದಲ್ಲಿ ಸೂಪರ್ಸೋನಿಕ್ ಮಿಸೈಲ್ ಅಸಿಸ್ಟೆಂಟ್ ರಿಲೀಸ್ ಮತ್ತು ಟಾರ್ಪಿಕ್ ಜಲಾಂತರ್ಗಾಮಿ ವಿರೋಧಿ ಕ್ಷಿಪಣಿ ವ್ಯವಸ್ಥೆಯ ಪ್ರಯೋಗ ಯಶಸ್ವಿಯಾಗಿದೆ. ಇದು ಸಮುದ್ರದ ಆಳದಲ್ಲಿರುವ ಜಲಾಂತರ್ಗಾಮಿಯನ್ನ ಹೊಡೆದು ಹಾಕೋದಕ್ಕೆ ಅತ್ಯಂತ ಸಹಕಾರಿಯಾಗಿರುತ್ತೆ. ಸಾಮಾನ್ಯ ಟಾರ್ಪಿಡೋಗಳು 20 ರಿಂದ 40 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೆಲಸವನ್ನ ಮಾಡುತ್ತೆ ಅಂತ ತಿಳಿಸಲಾಗಿದೆ. ರುವಾಂಗ್ ಜ್ವಾಲಾಮುಖಿ ಇತ್ತೀಚೆಗೆ ಸ್ಫೋಟದಿಂದಾಗಿ ಸುದ್ದಿಯಲ್ಲಿ ಕಾಣಿಸಿಕೊಂಡಿತ್ತು. ಇದು ಯಾವ ದೇಶದಲ್ಲಿ ಸ್ಫೋಟಗೊಂಡಿತ್ತು? ಮಲೇಷಿಯಾ, ಇಂಡೋನೇಷಿಯಾ, ಚಿಲಿ, ಈಕ್ವಡಾರ್. ಸರಿಯಾದ ಉತ್ತರ ಇಂಡೋನೇಷಿಯಾ. ಇಂಡೋನೇಷಿಯಾದ ಮೌಂಟ್ ರುವಾಂಗ್ ಜ್ವಾಲಾಮುಖಿಯು ಅನೇಕ ಬಾರಿ ಸ್ಫೋಟಿಸಿದ್ದು ಸಂಭಾವ್ಯ ಸುನಾಮಿ ಅಪಾಯಗಳ ಕಾರಣದಿಂದಾಗಿ ಹೆಚ್ಚಿನ ಎಚ್ಚರಿಕೆಯ ಮಟ್ಟವನ್ನ ಮತ್ತು ಸಾವಿರಾರು ಜನರನ್ನ ಸ್ಥಳಾವಣೆ ಮಾಡೋದಕ್ಕೆ ಆದೇಶವನ್ನ ನೀಡೋದಕ್ಕೂ ಕೂಡ ಪ್ರೇರೇಪಣೆಯನ್ನ ನೀಡಿತು. ದೇಶದ ಜ್ವಾಲಾಮುಖಿ ಏಜೆನ್ಸಿಯು ಈ ತಿಂಗಳ ಅರ್ಧ ಡಜನ್ ಸ್ಫೋಟಗಳ ನಂತರದ ಬೆದರಿಕೆ ಮುಂದುವರಿಯುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದು 6000ಕ್ಕೂ ಹೆಚ್ಚು ವ್ಯಕ್ತಿಗಳನ್ನ ಸ್ಥಳಾಂತರ ಮಾಡೋದಕ್ಕೆ ಇದು ಕಾರಣವಾಗಿತ್ತು. ಇಂಡೋನೇಷಿಯಾ ಅನ್ನೋದು ಅಧಿಕೃತವಾಗಿ ಇಂಡೋನೇಷಿಯಾ ಗಣರಾಜ್ಯ ಅಂತ ಕರಿತೀವಿ. ಆಗ್ನೇಯ ಏಷ್ಯಾ ಮತ್ತು ಒನಿಷಿಯಾದಲ್ಲಿ ಭಾರತೀಯ ಮತ್ತು ಪೆಸಿಫಿಕ್ ಸಾಗರಗಳ ನಡುವೆ ಇರತಕ್ಕಂತ ಒಂದು ದೇಶವಾಗಿದೆ. ಜಕಾರ್ತಾ ಇದರ ರಾಜಧಾನಿಯಾಗಿದ್ದು ಇಂಡೋನೇಷಿಯಾದ ರೂಪಾಯಿ ಇದರ ಕರೆನ್ಸಿ ಆಗಿದೆ. ಇತ್ತೀಚೆಗೆ ಭಾರತೀಯ ಸೇನೆ ಮತ್ತು ಪುನೀತ್ ಬಾಲನ್ ಗ್ರೂಪ್ ಭಾರತದ ಮೊದಲ ಸಂವಿಧಾನ ಉದ್ಯಾನವನವನ್ನ ಯಾವ ನಗರದಲ್ಲಿ ತೆರೆಯಲು ಸಹಕರಿಸಿದರು? ಸರಿಯಾದ ಉತ್ತರ ಪುಣೆ. ಪುಣೆಯ ಉದ್ಘಾಟನಾ ಸಂವಿಧಾನ ಉದ್ಯಾನವನವನ್ನ ಉದ್ಘಾಟಿಸಲು ಭಾರತೀಯ ಸೇನೆ ಮತ್ತು ಪುನೀತ್ ಬಾಲನ್ ಗುಂಪು ಕೈ ಜೋಡಿಸಿದೆ. ಲೆಫ್ಟಿನೆಂಟ್ ಜನರಲ್ ಅಜಯ್ ಕುಮಾರ್ ಸಿಂಗ್ ಅವರು ಸಮಾರಂಭದ ನೇತೃತ್ವವನ್ನು ವಹಿಸಿದ್ರು. 2047ರ ವೇಳೆಗೆ ಭಾರತದ ಪ್ರಗತಿಗಾಗಿ ನಾಗರಿಕರ ಸಾಂವಿಧಾನಿಕ ಕರ್ತವ್ಯಗಳ ಬಗ್ಗೆ ಈ ಒಂದು ಉದ್ಯಾನವನದಲ್ಲಿ ಮಾಹಿತಿಯನ್ನು ನೀಡಲಾಗುತ್ತೆ. ಭಾರತೀಯ ಸಂವಿಧಾನದ ಜಾಗತಿಕ ಪ್ರಾಮುಖ್ಯತೆಯನ್ನ ಎತ್ತಿ ತೋರಿಸಲಾಯಿತು ಈ ಸಂದರ್ಭದಲ್ಲಿ ಮತ್ತು ಮೂಲಭೂತ ಹಕ್ಕುಗಳನ್ನ ಭದ್ರಪಡಿಸೋದು ಹಾಗೂ ಮೂಲಭೂತ ಕರ್ತವ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡೋದು ಇದರ ಪ್ರಮುಖವಾದ ಉದ್ದೇಶಗಳಾಗಿವೆ. ಇದಿಷ್ಟು ಇಂದಿನ ಪ್ರಚಲಿತ ವಿದ್ಯಮಾನಗಳು. ಈ ಎಲ್ಲಾ ಮಾಹಿತಿಗಳು ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಕ್ಕೆ. ಧನ್ಯವಾದ.